ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಜಿಲ್ಲೆಯಿಂದ ಗಡೀಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ಮಾಡಿದ್ದಾರೆ. ಮೊನ್ನೆಯಷ್ಟೇ ತಿಮರೋಡಿಗೆ ಗಡೀಪಾರು ನೋಟಿಸನ್ನು ಉಪವಿಭಾಗಾಧಿಕಾರಿಗಳು ನೀಡಿದರು. ಯಾಕೆ ಗಡೀಪಾರು ಮಾಡಬಾರದು ಅಂತ ಹೇಳಿ ಕಾರಣ ಕೇಳಿ ನೋಟಿಸನ್ನು ಹೊರಡಿಸಲಾಗಿದೆ. ಈ ಹಿನ್ನೆಲೆ ಆದೇಶವನ್ನು ನೀಡಲು ಬೆಳ್ತಂಗಡಿಗೆ ತೆರಳಿದ್ರು ಪೊಲೀಸರು. ಆದೇಶವನ್ನು ನೀಡಿ ಪ್ರಕ್ರಿಯೆಯನ್ನು ಆರಂಭಿಸಲು ಪೊಲೀಸರು ತೆರಳಿದ್ರು. ತಿಮರೋಡಿ ಮನೆಯಲ್ಲಿ ಇಲ್ಲದ ಕಾರಣ ಪೊಲೀಸರು ವಾಪಸ್ಸಾಗಿದ್ದರು. ಗಡೀಪಾರು ಮಾಹಿತಿ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ತಿಮರೋಡಿ ತೆರಳಿದ್ದಾರೆ. ನಿಜಕ್ಕೂ ಕೂಡ ವಿಚಿತ್ರ ಅನಿಸುತ್ತೆ. ಬಟ್ ಇಲ್ಲೊಂದು ಪ್ರಶ್ನೆ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿಗೆ ಯಾಕೆ ಪದೇ ಪದೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡೀಪಾರು ಮಾಡಲಾಗ್ತಾ ಇದೆ ಅಂತ ಹೇಳಿ? ಅಂದರೆ ಶಿಕ್ಷೆಗೊಳಪಡಿಸುವ ಜಾಗ ಅಂತ ಮಾನ್ವಿ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು. ಯಾಕಂದರೆ ಮಾನ್ವಿ ಕೂಡ ಒಂದು ಸಂಪತ್ಭರಿತ ತಾಲೂಕು ಅದು. ಬಟ್ ದೂರ ಅನ್ನುವ ಕಾರಣಕ್ಕೆ ಅದೊಂದು ಮಾನದಂಡದ ಆಧಾರದ ಮೇಲೆ ತಿಮರೋಡಿಯನ್ನು ಗಡೀಪಾರು ಮಾಡಬಹುದೇನೋ. ಹಿಂದಿನ ಹಳೆ ಸಿನಿಮಾಗಳಲ್ಲಿ ರಾಯಚೂರು ಅಥವಾ ಯಾದಗಿರಿ ಅಂತ ಹೇಳಿದ್ರೆ ನೀರಿಲ್ಲದ ಜಾಗಕ್ಕೆ ಎತ್ತಂಗಡಿ ಮಾಡ್ತೀನಿ ಅಂತ ಹೇಳಿ ಕೆಲವು ಕಡೆ ಬರ್ತಾ ಇತ್ತು. ಬಟ್ ಈಗ ಹಾಗಿಲ್ಲ ಅದು. ಆದರೂ ಕೂಡ ಪದೇ ಪದೇ ಮಾನ್ವಿ ಅನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನು ಹೇಳಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಇದು ಎರಡನೇ ಬಾರಿಗೆ ಗಡೀಪಾರಿನ ಆದೇಶ ಆಗಿದೆ. ಇದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಆದಾಗ ಅದೊಂದು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗಿತ್ತು. ಈ ಪರ್ಟಿಕ್ಯುಲರ್ ಈ ವಿಷಯ ಇದೆಯಲ್ಲ, ಈಗ ಮತ್ತೊಮ್ಮೆ ಗಡೀಪಾರು ಅಂತ ಹೇಳಿದ್ರೆ ಏನೆಲ್ಲ ಕಾರಣಗಳನ್ನು ಅದು ಒಳಗೊಂಡಿದೆ ಅಂತ? ದಶರಥ್, ಹೌದು, ಇದು ನಿನ್ನೆ ಮೊನ್ನೆಯ ವಿಚಾರಗಳಲ್ಲ. ಯಾಕಂದ್ರೆ ಈ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬರುವ ಮುನ್ನವೂ ಕೂಡ 36 ಜನರ ಲಿಸ್ಟನ್ನು ಗಡೀಪಾರು ಲಿಸ್ಟ್ನಲ್ಲಿ ಹೆಸರಿಸಲಾಗಿತ್ತು. ಅದು ಮೇನಲ್ಲೇ ಆಗಿತ್ತು. ಯಾವಾಗ ಈ ಕೋಮು ಭಾವನೆಗಳೆಲ್ಲ ಬಹಳ ಕೆಡವಲಾಯಿತು, ಬಹಳ ಸಂಘರ್ಷಗಳು ಇಲ್ಲಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಆದರೆ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರು ಸದ್ಯ ಎಲ್ಲರ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನೇ ಗಡೀಪಾರು ಮಾಡುವಂಥದ್ದು ಬಹಳ ಅತ್ಯವಶ್ಯಕವಾಗಿದೆ ಅನ್ನುವಂಥ ರೀತಿಯಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೊಂದು ಮನವಿ ಕೊಡ್ತಾರೆ. ಸೆಪ್ಟೆಂಬರ್ನಲ್ಲಿ ಅವರು ಗಡೀಪಾರು ಆದೇಶವನ್ನು ಕೂಡ ಹೊರಡಿಸ್ತಾರೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವಲ್ಪ ದಿನಗಳ ಕಾಲ ಅಜ್ಞಾತರಾಗಿ ಆ ಬಳಿಕ ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿ ಪುತ್ತೂರು ಎಸಿ ಅವರಿಗೆ ಸದ್ಯದ ಒಂದು ಗಡೀಪಾರು ಆದೇಶವನ್ನು ರದ್ದು ಮಾಡಿ ಸ್ವಲ್ಪ ಕಾನೂನು ಪ್ರಕ್ರಿಯೆಯಲ್ಲಿ ಲೂಪ್ ಹೋಲ್ಸ್ಗಳು ಇದೆ, ಅದನ್ನು ಸರಿಪಡಿಸಿಕೊಂಡು ಮತ್ತೆ ಪ್ರಕ್ರಿಯೆಯನ್ನು ಶುರು ಮಾಡಿ ಅನ್ನುವಂಥ ರೀತಿಯ ಸೂಚನೆಯನ್ನು ನೀಡಿರುತ್ತೆ. ಪುತ್ತೂರು ಎಸಿ ಅವರು ಕೂಡ ಮತ್ತೆ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಮುಂದಾಗಿ ಮೊನ್ನೆ ಡಿಸೆಂಬರ್ 7ಕ್ಕೆ ಅವರಿಗೆ ಕಾರಣ ಕೇಳಿ ನೋಟಿಸನ್ನು ನೀಡಲಾಗಿತ್ತು. ಅಂದ್ರೆ ಯಾಕೆ ನಿಮ್ಮನ್ನು ನಾವು ಗಡೀಪಾರು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ರೀತಿಯಲ್ಲಿ ಹೇಳಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ತಮ್ಮ ವಕೀಲರೊಟ್ಟಿಗೆ ಅಲ್ಲಿ ಹೋಗ್ತಾರೆ, ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಇದರಲ್ಲಿ ಬಹಳ ಹಿಂದೆಯ ಪ್ರಕರಣಗಳು ಇದೆ, ಅದೆಲ್ಲವೂ ಕೂಡ ಈಗ ಮುಗಿದ ಅಧ್ಯಾಯ, ಅದನ್ನ ಕೂಡ ಈ ಪ್ರಕರಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ನಾನು ಕೊಟ್ಟಂತಹ ಹೇಳಿಕೆಗಳು ಮಾಡಿದಂತಹ ಭಾಷಣಗಳಿಂದ ಎಲ್ಲೂ ಕೂಡ ಕೋಮು ಸಂಘರ್ಷಗಳಾಗಿಲ್ಲ ಅನ್ನುವಂಥ ರೀತಿಯ ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡಿದ್ರು. ಆದರೆ ಈ ನಡುವೆ ಇದೀಗ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮತ್ತೆ ಅವರಿಗೆ ಗಡೀಪಾರು ಆದೇಶವನ್ನ ಮಾಡಿದ್ದಾರೆ. ಅದು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಕಾಲ ಅವರನ್ನ ಗಡೀಪಾರು ಮಾಡಿರೋದು. ಸೊ ಹಿಂದಿನ ಗಡೀಪಾರು ಆದೇಶದಲ್ಲೂ ಕೂಡ ಇದೇ ಜಿಲ್ಲೆ ಮತ್ತು ಇದೇ ತಾಲೂಕಿಗೆ ಅವರನ್ನ ಗಡೀಪಾರು ಮಾಡಲಾಗಿತ್ತು. ಈಗಿನ ಆದೇಶದಲ್ಲೂ ಕೂಡ ಅದನ್ನೇ ಮಾಡಲಾಗಿದೆ. ಆದರೆ ಬೆಳ್ತಂಗಡಿ ಪೊಲೀಸರು ಇವತ್ತು ಏನು ನೋಟಿಸ್ ಅನ್ನು ಸರ್ವ್ ಮಾಡಬೇಕು ಅಂತ ಅವರ ಮನೆಗೆ ಹೋದಂತ ಸಂದರ್ಭ, ಉಜಿರೆಯ ತಿಮರೋಡಿ ನಿವಾಸಕ್ಕೆ ಹೋದಂತ ಸಂದರ್ಭ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಲ್ಲಿ ಇರಲಿಲ್ಲ ಮತ್ತು ಸಂಪರ್ಕಕ್ಕೂ ಕೂಡ ಸಿಕ್ಕಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಈ ಹಿಂದೆ ಕೂಡ ಗಡೀಪಾರು ಆದೇಶ ಸೇರಿದಂತೆ ಅಕ್ರಮ ಶಸ್ತ್ರಾಸ್ತ್ರವನ್ನ ಕೂಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ನೋಟಿಸನ್ನು ನೀಡಬೇಕು, ವಿಚಾರಣೆಗೆ ಹಾಜರಾಗಿ ಅಂತ ಅನೇಕ ಬಾರಿ ನೋಟಿಸನ್ನು ನೀಡಿದ್ರು ಕೂಡ ಅವರು ಅಜ್ಞಾತರಾಗಿದ್ರು, ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ತಾ ಇರಲಿಲ್ಲ. ಪೊಲೀಸರು ಕೂಡ ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಹೊರತು ಎಲ್ಲೂ ಕೂಡ ಅವರು ಮುಖತಃ ಭೇಟಿಯಾಗಿ ಅವರಿಗೆ ಕನಿಷ್ಠ ಒಂದು ನೋಟಿಸನ್ನು ನೀಡುವಂತ ಪ್ರಯತ್ನವನ್ನ ಕೂಡ ಮಾಡಿರಲಿಲ್ಲ. ಸೊ ಈಗ ಕೂಡ ಅದೇ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಇಲ್ಲೂ ಕೂಡ ಮತ್ತೆ ಏನಾದರೂ ಕಾನೂನಾತ್ಮಕ ಹೋರಾಟಗಳಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮುಂದಾಗಿ ಈ ಗಡೀಪಾರು ಆದೇಶವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂಥದ್ದು ಅಥವಾ ಅದನ್ನ ರದ್ದು ಕೋರಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತಾರಾ ಕಾದು ನೋಡಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ, ನಿಮ್ಮ ಮಾಹಿತಿಗೆ.